ಹಾಗೆ ಸ್ವಾಗತ. ನೀನಾದೇನ ಇವತ್ತಿನ ಸಂಚಿಕೆ ವಿಡಿಯೋ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಿಮಗೂ ಕೂಡ ಎಪಿಸೋಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಪ್ರೀತಮ್ ಕೊನೆಗೂ ಹೇಳಿಬಿಟ್ಟ ಸತ್ಯನ ಅನ್ಬೋದು ವೇದಾಗಿಲೇ ಏನೂ ಗೊತ್ತಿರಲ್ಲ. ಪ್ರೀತಮ್ ಒಮ್ಮೆಲೆ ನಾನು ಮದುವೆ ಆಗ್ತಿರೋ ಹುಡುಗಿ ಬಗ್ಗೆ ನೀವು ಕೇಳಿದ್ರೆ ಶಾಕ್ ಆಗ್ತೀವಿ ವೇದ, ನಾನು ಆಲ್ರೆಡಿ ಮದುವೆ ಆಗಿರೋ ಹುಡುಗಿನೇ ಮದುವೆ ಆಗ್ತಿರೋದು ಅಂತ ಹೇಳ್ತಾರೆ. ಏನು ಪ್ರೀತಮ್ ಈ ಥರ ಮಾತಾಡ್ತಿದ್ರೆ, ಮದುವೆ ಆಗಿರೋ ಹುಡುಗಿನ ಹೇಗೆ ಮದುವೆ ಆಗ್ತೀರಾ? ಅದು ತಪ್ಪಲ್ವಾ? ಅಷ್ಟು ಬುದ್ಧಿ ಇಲ್ವಾ? ಆ ಹುಡುಗಿಗೆ ಗಂಡ ಇರ್ತಾನೆ. ನೀವೇನು ಪ್ರೀತಿಮ್ ಅಂತ ಮಾಡಿದ್ದೀರಾ? ಈ ಥರ ಮಾಡೋದು ತಪ್ಪಲ್ವಾ? ಯಾಕೆ ಈ ಥರ ಆಡ್ತಿದ್ದೀರ? ಹೌದು, ನಾನು ಮಾಡ್ತಿರೋದು ತಪ್ಪಲ್ಲ. ಯಾಕಂದರೆ ಆಲ್ರೆಡಿ ಮದುವೆ ಆಗಿರೋದು ಅವಳಿಗೆ ಬಲವಂತವಾಗಿ ಆಗಿರೋ ಮದುವೆ. ಆ ಮದುವೆಗೆ ಅವಳು ಖುಷಿನೇ ಇಲ್ಲ. ಅವಳು ನನ್ನ ಮದುವೆ ಆದರೆ ಖುಷಿಯಾಗಿರ್ತಾಳೆ, ಅದನ್ನು ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ವೇದ ಅಲ್ಲಿಂದ ಹೊರಟ್ಬಿಡ್ತಾರೆ. ಇಲ್ಲಿ ಮೇಷ್ಟ್ರು ಬಂದುಬಿಟ್ಟು ಮನೇಲೆಲ್ಲ ಹೇಳ್ತಿರ್ತಾರೆ, ಅವನು ಯಾವತ್ತೂ ಉದ್ಧಾರ ಆಗಲ್ಲ, ಆ ಕೋಟೆ ರಾಜೇಂದ್ರ ಸವಾಸ ಬಿಡಲ್ಲ, ಅವನ ಬಗ್ಗೆ ನಂಬೋದು ನಾನು ಮೂರ್ಖತನ, ಅವ್ನು ಹಾಕೋದು ಕಣ್ಣೀರು ಮೊಸಳೆ ಕಣ್ಣೀರು, ಅವನು ಬರೋಡಿನೇ ಆಗಿರ್ತಾನೆ, ಅವ್ನು ನಂಬಿ ನಾವು ಮೋಸ ಹೋಗ್ತಿದ್ದೀವಿ ಅಂತ ಹೇಳ್ತಾರೆ. ರೀ ಹಾಗೆಲ್ಲ ಅನ್ಬೇಡ್ರಿ, ಅಲ್ಲಿ ಏನಾಗುತ್ತೋ ಅದ್ರ ಪರಿಸ್ಥಿತಿ ಏನಿರುತ್ತೋ ನೀವು ಪಾಠ ಹೇಳ್ಬೇಕಾದ್ರೆ ಮಕ್ಳುಗಳು, ನಾನು ಪಾಠ ಹೇಳಿ ಮಕ್ಳುಗೊಡೋದು ಅವ್ನು ಮಾಡೋದು ತಪ್ಪು ಗೊತ್ತಿಲ್ವಾ ವ್ಯತ್ಯಾಸ? ಏನು ಹಿಂಗೆ ಮಾತಾಡ್ತೀಯ ಜಯ ಅಂದ್ಬಿಟ್ಟು ಹೋಗ್ತಾರೆ. ಆಗ ಜಯಮ್ಮಂಗೆ ಏನೂ ಮಾತಾಡೋಲ್ಲ, ಸೈಲೆಂಟಾಗಿ ಬಿಡ್ತಾರೆ. ಈ ಕಡೆ ಪ್ರೀತಮ್ ಜೊತೆ ಮಾತಾಡಿಬಿಟ್ಟು ವೇದ ಟಿಫಿನ್ ಕ್ಯಾರೆಟ್ ತೊಗೊಂಡು ಬರ್ತಿರ್ಬೇಕಾದ್ರೆ ಅವ್ನು ಪ್ರೀತಮ್ ಸಿಕ್ಕಿರೋದು. ಆ್ಯಕ್ಚುಲಿ ಆವಾಗ ಬಟ್ಟೆ ತೊಗೊಳಕ್ಕಂತ ಕರೆದಾಗ ಬಟ್ಟೆ ತೊಗೊಳಕ್ಕೆ ಹೋಗ್ತಿರ್ತಾರೆ. ಅವ್ನ ಜೊತೆ ಮಾತಾಡಿ ಟಿಫಿನ್ ಕ್ಯಾರೆಟ್ ತೊಗೊಂಡು ಇಲ್ಲಿ ವಿಕ್ರಮ್ ಹತ್ರ ಫೋನ್ ಕಾಲ್ ಮಾಡ್ತಾರೆ. ಬಾ, ನಾನು ಇವಾಗ ಬೇಡವೇ, ನಾನು ಅಲ್ಲಿ ಇರ್ತೀನಿ, ನಿನ್ನ ಮತ್ತೆ ಎಲ್ಲಿ ಸುಮ್ಮನೆ ಬೇಡ ಅಂತಾರೆ. ಇವಾಗ ನೀನು ಬರಬೇಕು ಅಷ್ಟೇ, ಊಟ ಮಾಡಬೇಕು ಅಷ್ಟೇ ಅಂತ ಹೇಳ್ತಾರೆ. ಆಗ ವೇದ ಮಾತಿಗೆ ವಿಕ್ರಮ್ ಬರ್ತಾರೆ. ಇಬ್ಬರು ಕೂಡ ಊಟ ಮಾಡ್ತಾರೆ. ಪ್ರೀತಿಯಿಂದ ವೇದಾಗೆ ಒಂದು ತುತ್ತು ತಿನ್ನಿಸಿ ವಿಕ್ರಮ್ ಊಟ ಮಾಡ್ತಾರೆ. ಅವರಿಬ್ಬರು ಖುಷಿ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟೊಂದು ಚೆನ್ನಾಗಿ ವೇದ ವಿಕ್ರಮ್ ಸಂತೋಷವಾಗಿರ್ತಾರೆ. ಇಲ್ಲಿ ವೇದ ಕೂಡ ಇಬ್ಬರು ಕೂಡ ಊಟ ಮಾಡಿಕೊಂಡು ಒಬ್ರನ್ನೊಬ್ರು ನೋಡಿಕೊಂಡು ತುಂಬ ಖುಷಿಯಿಂದ ಇರ್ತಾರೆ. ಈ ಕಡೆ ಮತ್ತೆ ವೇದ ವಿಕ್ರಮ್ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ಇಲ್ಲಿ ಬರ್ತಾರೆ. ಈ ಕಡೆ ಅಷ್ಟೊತ್ತಿಗೆ ಅಂಬುಜಾನ ತೋರಿಸ್ತಾರೆ. ಅಂಬುಜಾ ಫೋನ್ ಮಾಡಿರ್ತಾಳೆ, ಎಲ್ಲಿದ್ದೀರಾ ಇನ್ನೂ ಬಂದಿಲ್ಲ ಅಂತೇಳ್ಬಿಟ್ಟು. ಇಲ್ಲ ಪ್ರೀತಮ್ ಏನಾದರೂ ಹೇಳಿದ್ದ, ಅವನಿನ್ನೂ ಮದುವೆ ಆಗ್ತೀನಿ ಅಂತ ಮುಹೂರ್ತ ಕೇಳಿದಾನಂತೆ. ಹೌದಾ? ಏನೂ ಅದ್ರ ಬಗ್ಗೆ ಮಾತಾಡೇ ಇಲ್ಲ ಅವನು ಮದುವೆ ಆಗ್ತಿದ್ದಾನ? ಏನು ಹೇಳ್ತಿದ್ದೀರಿ ನೀವು ಅಂತ ಹೇಳ್ತಾರೆ. ಹೌದು, ಅವ್ನು ಮದುವೆ ಆಗ್ತಿದ್ದಾನಂತೆ, ಏನೋ ಮುಹೂರ್ತ ಕೇಳಿದಾನಂತೆ ಅಂತ ಹೇಳ್ತಾರೆ. ಆಯಿತು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ನಾನು ಬರ್ತೀನಿ, ಮನೆಗೆ ಬಂದಮೇಲೆ ಮಾತಾಡೋಣ ಅಂತ ಹೇಳ್ಬಿಡ್ತಾರೆ. ಆಯಿತು ಸರಿ ಅಂತ ಹೇಳಿ ಅಂಬುಜಾ ಕೂಡ ಕಾಲ್ ಕಟ್ ಮಾಡ್ತಾರೆ. ಸತ್ಯಮೂರ್ತಿಗಳು ಬರ್ತಿರ್ಬೇಕಾದ್ರೆ ಅವ್ರ ಕಾರ್ ಕೆಟ್ಟೋಗುತ್ತೆ. ಆಗ ಕಾರ್ ಕೆಟ್ಟೋದ್ರೆ ನೀನು ಕಾರ್ ರಿಪೇರಿ ಮಾಡಿಸ್ಕೊಂಡು ಮನೆಗೆ ಬಾ, ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ, ಅದರಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ. ಈ ಕಡೆ ಮತ್ತೆ ವೇದ ಹಾಗೆ ರೌಂಡ್ ಹಾಕೊಂಡು ಬರ್ತಿರ್ಬೇಕಾದ್ರೆ ಪಾನಿಪುರಿ ಕಾಣುತ್ತೆ. ನಂಗೆ ವೇದ ಪಾನಿಪುರಿ ತಿನ್ಬೇಕು ಅನಿಸ್ತಿದೆ ಅಂತ ಹೇಳ್ತಾರೆ. ಆಮೇಲೆ ಪಾನಿಪುರಿ ತಿಂದು ದುಡ್ಡು ಕೊಡೋಕೆ ಇರ್ತಾರೆ. ಇವರು ನಾಯಕರ ಕಡೆ ಇರಪ್ಪ ವಿಕ್ರಮ್ ಸರು, ನಮಗಂತೂ ದುಡ್ಡು ಬೇಡ, ಅವ್ನು ಯಾವ ನಾಯಕನೂ ಅಲ್ಲ, ಏನೂ ಅಲ್ಲ, ಯಾರ ಕಡೆಯೂ ಅಲ್ಲ, ದುಡ್ಡು ತೊಗೊಂಡ್ರೆ ಬೈತಾರೆ. ಯಾವ ತೊಗೊಂಡು ಬೈತಾನೆ ನಾನು ನೋಡ್ತೀನಿ, ಮೊದಲು ದುಡ್ಡು ತೊಗೊಳ್ಳಿ, ಅವನಿಗೆ ಸಾಮಾನ್ಯ ಆಟೋ ಡ್ರೈವರು, ನೀವು ಹಾಗೆ ಇರಬೇಕು ಕೂಡ ಅಂತ ಅವ್ರಿಗೂ ಕೂಡ ಬೈದ್ಬಿಟ್ಟು ಅಲ್ಲಿಂದ ಹೊರಡ್ತಿರ್ಬೇಕಾದ್ರೆ ಮತ್ತೆ ಇಲ್ಲಿ ವೇದಾಗೆ ಐಸ್ ಕ್ರೀಮ್ ಕಾಣುತ್ತೆ. ಐಸ್ ಕ್ರೀಮ್ ತಿನ್ನೋಣ ಕೂಡ ಅಂತ ಹೇಳ್ತಾರೆ. ಐಸ್ ಕ್ರೀಮ್ ಕೂಡ ಇಬ್ಬರು ಕೂಡ ಖುಷಿಯಾಗಿ ತಿಂತಾರೆ. ವಿಕ್ರಮ್ ಐಸ್ ಕ್ರೀಮ್ ತಿನ್ನಬೇಕಾದ್ರೆ ವೇದಾಗೆ ಏನು ಬೇಕು ಈಗ ಹೇಳ್ಬಿಡು, ಆಮೇಲೆ ಏನಾದರೂ ಕಾಪಿ ಕಟ್ಟೆ ಕಂಡುಬಿಟ್ರೆ ಅದು ಬೇಕು ಇದು ಬೇಕು ಅಂತ ನಿಲ್ಸಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಹಾಗಿದ್ರೆ ನಾನು ತಿಂಡಿ ಪೋತಿನ ಅಂತ ಇಲ್ಲಿ ಇದು ಮಾಡ್ತಾರೆ. ಅಷ್ಟೊತ್ತಿಗೆ ಅಂಬುಜಾ ಅವರು ಯಾಕೋ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಿರೋದನ್ನ ಗಮನಿಸೋದು. ಇಷ್ಟೊತ್ತಲ್ಲಿ ನೋಡಿಬಿಟ್ಟು ವೇದ ಕಣ್ಣೀರ ಕೂತಾ ಅಮ್ಮ ಯಾಕೋ ಅಲ್ಲಿಗೆ ಹೋಗ್ತಾ ಇದ್ದಾರೆ ನೋಡಬೇಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಂಬುಜಾ ಅಮ್ಮನ್ನ ಕಾರ್ಗೆ ಆಟೋವನ್ನು ನಿಲ್ಲಿಸ್ತಾರೆ. ಅಷ್ಟೊತ್ತಿಗೆ ಅಮ್ಮ ವಿಕ್ರಮ್ ವೇದ ಅಂತ ಕಣ್ಣೀರು ಕೂತು ಅಂಬುಜಾ ಆಚೆ ಬರ್ತಾರೆ. ಯಾಕೆ ಏನಾಯಿತು ಅಂತ ಕೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಕಿಡ್ನ್ಯಾಪ್ ಆಗಿರ್ತಾರಲ್ಲ ಸತ್ಯಮೂರ್ತಿಗಳು, ಅದ್ರ ಬಗ್ಗೆ ಹೇಳ್ತಾರೆ. ಯಾರೊಬ್ಬ ಕಾಲ್ ಮಾಡಿ ಈಗಿಂದಿಷ್ಟೇ ದುಡ್ಡು ತೊಗೊಂಬರ್ಬೇಕು, ದುಡ್ಡಂತೂ ನನ್ನ ಕಡೆ ಇಲ್ಲಮ್ಮ, ನಿಮ್ಮ ಅಪ್ಪ ಹಾಕೊಂಡು ಅದಕ್ಕೆ ಇದ್ದಿದ್ದು ಒಡವೆಗಳೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ, ನಿಮ್ಮ ಅಪ್ಪನ ಯಾರೋ ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಆಗ ವಿಕ್ರಮ್ ಹೇಳ್ತಾನೆ, ಆ ದುಡ್ಡು ಕೊಡಿ ನನ್ನ ಕಡೆ, ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಈಗ ವಿಕ್ರಮನೇ ಇಲ್ಲಿ ಅಷ್ಟೊಂದು ಬೈತಿರುವಂಥ ಸತ್ಯಮೂರ್ತಿಗಳನ್ನ ಕಾಪಾಡೋ ಕೊಡ್ತಿರ್ತೀವಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.